ನಾನು ಐಶ್ವರ್ಯ ಮೇಡಮ್ ಅವ್ರನ್ನ ಮಾತಾಡಬೇಕು ಅಂತ ವಿನಂತಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಅವ್ರು ಪರಿಚಯ ಮಾಡಿಕೊಟ್ರು, ನಾನು ಡಿ ಕೆ ಶಿವಕುಮಾರ್ ಮಗಳಾಗಿ ಅಂತ. ಬಟ್ ನಾನು ಅದಕ್ಕಿಂತ ಹೆಚ್ಚಾಗಿ ನಾನು ಒಂದು ವಿದ್ಯಾಸಂಸ್ಥೆ ನಡೆಸ್ತೀನಿ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಇಲ್ಲೇ ಹತ್ರದಲ್ಲಿ. ಆ ವಿದ್ಯಾಸಂಸ್ಥೆಗಿಂತ ಹೆಚ್ಚಾಗಿ ನಾನು ಎಂತಕ್ಕೆ ಇಲ್ಲಿ ನಿಂತಿದ್ದೀನಿ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿರೋದೆ, ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ನಿಮ್ಮ ಕ್ಯಾಂಡಿಡೇಟು, ನಿಮ್ಮ ಸಂಸದ. ಇಲ್ಲಿ ಆ ಸಂಸದದ ಮೇಲೆ ಸಖತ್ ಹೆಮ್ಮೆಯಿಂದ ಅವ್ರ ಜೊತೆ ಅವ್ರ ಕೈ ಕೆಳಗಡೆ ನಾನು ಕೆಲಸ ಮಾಡಿರೋ ಒಂದು ಹೆಣ್ಮಗಳಾಗಿ ಅವ್ರನ್ನ ಎಂಥ ನಾಯಕ ಅಂತ ಅರ್ಥ ಮಾಡಿಕೊಂಡು ಆ ನಾಯಕತ್ವನ ನನಗೆ ಗೊತ್ತಿರೋಷ್ಟು ನಿಮಗೂ ತಿಳಿಸ್ಕೊಡ್ಬೇಕು. ಇವಾಗ ಪ್ರದೀಪ್ ಈಶ್ವರ್ ಅವ್ರು ಹೇಳಿದ್ರು, ನಿಮಗೂ ಅವ್ರ ಸಂಸದನ ಥರ, ಯಾಕೆಂದರೆ ಈ ವಿದ್ಯಾಶಾಲೆಗೆ ಅವರು ಒಂಥರ ಸಂಸದನ ಥರ. ಅವ್ರು ಹೇಗೆ ನಾಯಕತ್ವನ ಇಟ್ಕೊಂಡು ನಿಮ್ಮನ್ನೆಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೆ, ಹಾಗೇನೂ ನಮಗೂ ಡಿ ಕೆ ಸುರೇಶು ನಾವೆಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೆ, ನಿಮ್ಮನ್ನೂ ನೋಡ್ಕೊತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಏಕೆಂದರೆ ನಿಮಗೂ ಅವ್ರ ಸಂಸದ ಆಲ್ರೆಡಿ. ಇವಾಗ ಅವರು 10 ವರ್ಷ 9 ತಿಂಗಳಿಂದ ಬೆಳಗ್ಗೆ 9 ಗಂಟೆಗೆ ಹೋದರೆ ರಾತ್ರಿ 12 ಗಂಟೆವರೆಗೂ ದುಡಿತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ತಿಳ್ಕೊಬೇಕು, ನೀವು ಒಂದು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ನೀವು ಎಷ್ಟೊಂದು ಜನ ನೋಡಿರ್ಬೋದು, ಬೆಂಗಳೂರಿಂದ ಇಂಥ ಜನ ಬೇರೆ ಕಡೆಯಿಂದ ಬೆಂಗಳೂರಿಗೆ ಬರ್ತಾರೆ. ಇವಾಗ ಬೆಂಗಳೂರಲ್ಲಿ ಕನ್ನಡ ಮಾತಾಡೋರಿಗಿಂತ ಹಿಂದಿ ಮಾತಾಡೋರು ಎಷ್ಟೊಂದು ಜನ ಹೆಚ್ಚು, ಹೌದೋ ಇಲ್ವೋ? ಏಂತಕ್ಕೆ ಅವರೆಲ್ಲರೂ ಬರ್ತಾರೆ ಅಂತಂದರೆ, ಅವ್ರಿಗೆ ಸ್ವಲ್ಪ ಇಲ್ಲಿರೋ ಗಾಳಿ ಚಂದ, ಇಲ್ಲಿರೋ ವೆದರ್ ಚಂದ, ಇಲ್ಲಿರೋ ಭೂಮಿ ಚಂದ, ಹೌದೋ ಇಲ್ವೋ? ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ನಾನು ಸುಮ್ಮನೆ ಬಂದು ಓಟ್ ಕೇಳ್ಬಿಟ್ಟು ಹೋಗೋ ಹುಡುಗಿ ಅಲ್ಲ. ನನಗೆ ಯಾರು ರಾಜಕೀಯ ಭಾಷಣ ಮಾಡೋಕ್ಕೂ ಬರಲ್ಲ, ನಂಗೆ ಬರೀ ಒಂದು ವಿದ್ಯಾಸಂಸ್ಥೆಯಲ್ಲಿ ಮಾತ್ರ ಭಾಷಣ ಮಾಡೋಕ್ಕೆ ಬರೋದು. ಸೊ ನನಗೆ ಗೊತ್ತಿರೋ ವಿದ್ಯೆನ ನಿಮ್ಗೆ ಹೇಳ್ಕೊಡ್ತೀನಿ. ಯಾಕೆಂದರೆ ಅವ್ರು ಹೇಳಿದ್ರು, ನೀವು ಬರೀ ಓಟ್ ಹಾಕೋದಲ್ಲ, ನೀವಿನ್ನ ಒಂದು 20 ಜನಕ್ಕೆ ಓಟ್ ಹಾಕಿಸ್ಬೇಕು ಅಂತ. ಅವ್ರಿಗೆ ಓಟ್ ಹಾಕಿಸ್ಬೇಕಾದ್ರೆ ನೀವೊಂದು ಹೇಳಬೇಕಲ್ವ, ಇದಕ್ಕೆ ನೀವು ಓಟ್ ಹಾಕಿ ಅಂತ. ಸೊ ಅಂಥ ವಿಷಯದಲ್ಲಿ ಬರಬೇಕಾದ್ರೆ ಇವತ್ತು ಕರ್ನಾಟಕದಲ್ಲಿ ನಮಗೆ ಇಷ್ಟೊಂದು ಜನ ಬೇರೆ ಬೇರೆ ರಾಜ್ಯದಿಂದ ಬರ್ತಾ ಇದ್ದಾರೆ ಅಂತ ಅಂದಾಗ, ನಾವು ಬರೀ ನಮ್ಮ ರಾಜ್ಯದ ಜನನ ಸಾಕ್ತಾ ಇಲ್ಲ, ಬಟ್ ಬೇರೆ ಎಷ್ಟೋ ರಾಜ್ಯದ ಜನನೂ ಸಾಕ್ತಾ ಇದ್ದೀವಿ. ಆ ಜನದ ರಾಜ್ಯನ ಸಾಕ್ಬೇಕಾದ್ರೆ ನಮ್ಗೆ ಹೆಂಗೆ 3 ಜನ ಮಕ್ಕಳಿದ್ರೆ, ಒಬ್ಬರು ಚೆನ್ನಾಗಿ ಓದ್ತಿದ್ರೆ ಅವ್ರಿಗೆ ಸಾಲ ಮಾಡಿದ್ರು ಅವ್ರನ್ನ ಜಾಸ್ತಿ ಓದಿಸ್ತೀವಿ, ಸೊ ದಟ್ ನಮ್ಮ ಕುಟುಂಬ ಎಲ್ಲ ಬೆಳೆಯುತ್ತೆ. ಹಾಗೆ ನಮ್ಮ ದೇಶದಲ್ಲಿ ಬೆಂಗಳೂರು ಒಂದು ದೊಡ್ಡ ಮಗನ ಥರ, ಅದನ್ನು ಬೆಳೆಸಿದ್ರೆ ನಾವೆಲ್ಲರೂ ಬೆಳಿತೀವಿ ಅನ್ನೋ ಭಾವನೆ ನಮಗೆ. ಬಟ್ ಆ ಬೆಂಗಳೂರು ಈ 10 ವರ್ಷದಲ್ಲಿ ಬೆಳೀತಿದ್ಯಾ ಅನ್ನೋದು ನಮ್ಮ ಮುಂದೆ ಇರೋ ಪ್ರಶ್ನೆ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂತಂದರೆ, ನಾವು ದೇಶದಲ್ಲಿ 2ನೇ ದೊಡ್ಡ ರಾಜ್ಯ ತೆರಿಗೆ ಕಟ್ಟಿರೋದ್ರಲ್ಲಿ. ನಿಮ್ಗೆ ಗೊತ್ತಿದೆಯಾ ಅದು? ನಾವು 4.2 ಲಕ್ಷ ಕೋಟಿನ ತೆರಿಗೆ ಹಣದಾಗಿ ಕಟ್ತೀವಿ ಬೆಂಗಳೂರು ರಾಜ್ಯದಿಂದ ಕೇಂದ್ರಕ್ಕೆ. ನೀವು ಲಕ್ಷ ಕೋಟಿ ಬಗ್ಗೆ ಮಾತಾಡಬೇಡಿ ಅಂದರೆ 100 ರೂಪಾಯಲ್ಲಿ ಮಾತಾಡೋಣ. ನಾವು 100 ರೂಪಾಯಿ ಕಟ್ತೀವಿ ಒಬ್ಬರು ರಾಜ್ಯಕ್ಕೆ ಅಂತಂದರೆ, ಅವ್ರು ನಮಗೆ ಕೊಡ್ತಾ ಇರೋದು ಎಷ್ಟು ಅಂತ ನೀವು ಊಹಿಸ್ಬೋದಾ? ಅವ್ರು ನಮ್ಗೆ ಕೊಡ್ತಿರೋದು ಬರೀ 13 ರೂಪಾಯಿ ಮಾತ್ರ. ಅದೇ ಬೇರೆ ರಾಜ್ಯ, ಮಹಾರಾಷ್ಟ್ರ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಗುಜರಾತ್ಗೆ ಅವ್ರು ಕೊಡ್ತಿರೋದು 200 ರೂಪಾಯಿ, 300 ರೂಪಾಯಿ, 150 ರೂಪಾಯಿ. ಅವರು ಕೊಡ್ತಾ ಇರೋದು ಬರೀ 100 ರೂಪಾಯಿ ಮಾತ್ರ. ನಾವು ಅವ್ರನ್ನ ಸಾಕ್ತಾ ಇದ್ದೀವೋ, ಅವ್ರು ಅಲ್ಲಿಂದ ಕೆಲಸ ಬಿಟ್ಬಿಟ್ಟು ಅಲ್ಲಿ ಜಾಸ್ತಿ ಬಿಸಿಲಿದೆ ಅಂತ ಇಲ್ಲಿಗೆ ಬಂದ್ಬಿಟ್ಟು ಅವ್ರಿಗೆ ಹೋಗ್ತಾ ಇದ್ದಾರೆ, ಇಲ್ಲ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ನೀವು ಯೋಚನೆ ಮಾಡಬೇಕು. ಹಂಗಿದ್ರೂ ನಾವಿಲ್ಲಿ ಬೆಂಗಳೂರನ್ನ ಜಾಸ್ತಿ ಜನ ಬಂದು ಕೆಲಸ ಮಾಡ್ತಿದ್ರು, ಇಲ್ಲಿ ಬೆಂಗಳೂರಿಗೆ ಜಾಸ್ತಿ ನಮ್ಮ ತೆರಿಗೆ ಹಣನ ನಮಗೆ ಕೊಡದೇ ಇದ್ದಾಗ ನಮಗೆ ಕಷ್ಟ ಆಗಲ್ವಾ ಅಂತ ನೀವು ಯೋಚನೆ ಮಾಡಬೇಕು. ನಾನು ಎಂತಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ರಾಜ್ಯ ಚುನಾವಣೆಯಲ್ಲಿ MLAಗಳನ್ನ ಸೆಲೆಕ್ಟ್ ಮಾಡ್ತೀರಾ, ಬಟ್ ಈ ರಾಷ್ಟ್ರ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ನೀವು ಎಂತಕ್ಕೆ MP ಸೆಲೆಕ್ಟ್ ಮಾಡ್ತೀರಾ ಅಂದರೆ, ನಿಮ್ಮಲ್ಲಿ ಒಂದು ಕ್ಲಾಸ್ ರೂಮ್ ಇದೆ ಅಂತಂದರೆ, ನಿಮ್ಮ ಕ್ಲಾಸ್ ರೂಮಲ್ಲಿ ಏನಾದರೂ ತೊಂದರೆ ಆದರೆ ಆ ಟೀಚರಿಗೆ ಹೇಳ್ತೀರಾ, ಆ ಟೀಚರ್ ಬಂದ್ಬಿಟ್ಟು ಓನರಿಗೆ ಹೇಳ್ತಾರೆ ಸೇಮ್ ದಟ್ ಈ ಸಮಸ್ಯೆ ಇದೆ ಅಂತ. ಆಮೇಲೆ ಓನರ್ ಡಿಸೈಡ್ ಮಾಡ್ತಾರೆ ಆ ಸಮಸ್ಯೆನ ಹೇಗೆ ನಿಭಾಯಿಸೋದು ಅಂತ. ಬಟ್ ಓನರ್ಗೆ ಬರೀ ಆ ಕ್ಲಾಸ್ ಒಂದೇ ಅಲ್ಲ, ಸಮಸ್ಯೆ ಎಲ್ಲ ಇರುತ್ತೆ, ಅದ್ರ ಬೇಸಿಸ್ ಡಿಸೈಡ್ ಮಾಡ್ತಾರೆ. ಬಟ್ ಆ ಟೀಚರ್ಗೂ ಒಂದು ಧೈರ್ಯ, ಒಂದು ಶಕ್ತಿ ಮತ್ತು ಒಂದು ಬುದ್ಧಿ ಇರಬೇಕು ತಾನೇ, ನಮ್ಮ ಪ್ರಾಬ್ಲಮ್ನ ಅಟ್ಲೀಸ್ಟ್ ಅವ್ರಿಗೆ ತಿಳಿಸ್ಬೇಕು ಅಂತ. ಅದಕ್ಕೋಸ್ಕರ ತಾನೇ ನೀವುಗಳು MP ಡಿಸೈಡ್ ಮಾಡಿಬಿಟ್ಟು ಕಳಿಸೋದು ಮೇಲೆ ಕೇಂದ್ರಕ್ಕೆ. ಆ ಥರ ನೀವು ಕೇಳ್ತಿರೋ ಇಲ್ವೋ, ನಮ್ಮ ಸಮಸ್ಯೆನ ಅರ್ಥ ಮಾಡಿಕೊಂಡು ನಮ್ಮ ರಾಜ್ಯದಲ್ಲಿ 28 ಜನ ಸಂಸದರಿದ್ದಾರೆ. ನೀವು ಅರ್ಥ ಮಾಡ್ಕೋಬೇಕು. ಸತಿ ನಮ್ಮಲ್ಲಿ ಬರೀ ಒಬ್ಬರೇ ಕಾಂಗ್ರೆಸ್ಸಿಂದ ಸಂಸದರು, ಅದು ಡಿ ಕೆ ಸುರೇಶು. ಈ ಕರ್ನಾಟಕದ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಯಾರಾದರೂ ಒಬ್ಬ ಸಂಸದ ಮಾತಾಡಿದ್ದಾನೆ ಆದರೂ ನಿಮ್ಮ ಸಂಸದ ಡಿ ಕೆ ಸುರೇಶ್ ಅಂತ ನೀವು ಮರಿಬಾರ್ದು, ಆಯಿತಾ?
ಈ ಧ್ವನಿ ಮುಂದುವರಿಬೇಕು. ನಿಮ್ಮ ಕರ್ನಾಟಕದಿಂದ ಎಷ್ಟೊಂದು ಜನ ಮಕ್ಕಳು ಈಚೆ ಬರಬೇಕು, ಅವರು ಅವಕಾಶಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲೇ ಉಳ್ಕೋಬೇಕು, ಬೇರೆ ರಾಜ್ಯಕ್ಕೆ ಹೋಗಬಾರ್ದು ಅಂದರೆ ಈ ಧ್ವನಿ ಮುಂದುವರಿಬೇಕು. ಈ ಧ್ವನಿ ಮುಂದುವರಿಬೇಕು ಅಂದರೆ ನೀವು ಡಿ ಕೆ ಸುರೇಶ್ಗೆ ಇನ್ನೊಂದ್ಸತಿ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡೋದೊಂದೇ ಅಲ್ಲ, ಶಕ್ತಿ ಕೊಡಬೇಕು, ಅವ್ರನ್ನ ಸಂಸದಕ್ಕೆ ಕಳಿಸ್ಕೊಡ್ಬೇಕು. ಅದಕ್ಕೆ ನೀವು 26ನೇ ತಾರೀಕು ಬಂದು ವೋಟ್ ಹಾಕಬೇಕು. ಹಾಕ್ತೀರಾ? ನಾನು ಏತಕ್ಕೆ ಈ ಮಾತು ಹೇಳಿದೆ ಅಂದರೆ, ನೀವು ವಿದ್ಯಾಸಂಸ್ಥೆ ನಡೆಸಿದ, ನೀವು ತಿಳ್ಕೊಬೇಕು ಈ ವಿದ್ಯಾ ಬಗ್ಗೆ, ಆಯಿತಾ? ಮತ್ತು ಎಷ್ಟೋ ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಏನೇನೋ ಮಾಡ್ತಾರೆ. ನೀವೆಲ್ಲರೂ ಏಂತಕ್ಕೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ, ಅಯ್ಯೋ ನನ್ನ ಮ್ಯಾನೇಜರ್ ಚೆಕ್ ಮಾಡ್ತಾ ಇದ್ದಾರೆ, ನನ್ನ ಡೈರೆಕ್ಟ್ರ್ ಚೆಕ್ ಮಾಡ್ತಾ ಇದ್ದಾರೆ ಅಂತ ನೀವು ಕೆಲಸ ಮಾಡಲ್ಲ. ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಪ್ರಾಮುಖ್ಯತೆಗೋಸ್ಕರ ನಾನು ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಕೆಲಸಕ್ಕೆ ನಾಳೆ ದಿವಸ ನಂಗೆ ಬೆಲೆ ಸಿಗುತ್ತೆ, ನನ್ನ ಕೂಲಿ ಕೊಡ್ತಾರೆ ಅಂತ ನೀವು ಕೆಲಸ ಮಾಡ್ತೀರಾ. ಹಾಗೆ 10 ವರ್ಷ 11 ತಿಂಗಳಿಂದ ನನ್ನ ಪ್ರಾಮುಖ್ಯತೆ, ನನಗೆ ಎಲೆಕ್ಟ್ ಮಾಡಿದ್ದಾರೆ ಅಂತ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿನೇ ವಾಟ್ಸ್ಯಾಪ್ ಹಿಡ್ಕೊಂಡು ಯೂಟ್ಯೂಬಲ್ಲಿ ಬಂದು ನಿಮ್ಮ ಜೊತೆ ಮಾತಾಡಿದ್ರು. ಬಟ್ ದೇಶದಲ್ಲಿ ಒಂದೇ ಒಬ್ಬ ಸಂಸದ ಈಚೆ ಬಂದ್ಬಿಟ್ಟು PPE ಕಿಟ್ ಹಾಕೊಂಡು ಒಳಗಡೆ ಹೋದ ಅಂತಂದರೆ ಅದು ನಿಮ್ಮ ಸಂಸದ ಡಿ ಕೆ ಸುರೇಶ್ ಅಂತ ನೀವು ಮರಿಬಾರ್ದು. ಇವತ್ತೊಂದು ಕತೆ ಹೇಳ್ತೀನಿ ಕೇಳಿ ನಿಮಗೆ. ನಾನು ಅವಾಗ ಕೇಳಿದೆ, ನಿಮ್ಗೆ 54 ವರ್ಷ ಚಿಕ್ಕಪ್ಪ, ನೀವು ಯೋಚನೆ ಮಾಡಿ, ನಿಮಗೆ ಬೇಕಾ ನಿಮ್ಗೆ ಇದೆಲ್ಲ ಒಳಗಡೆ ಹೋಗಿ ಮಾಸ್ಕ್ ಹಾಕೊಂಡು ಮಾಡೋದು ಅಂದಾಗ ಅವ್ರು ಒಂದು ಮಾತು ಹೇಳಿದ್ರು. ಒಬ್ಬರು ಡಾಕ್ಟ್ರುಗಳೇ ಎದುರ್ಕೋತಾವ್ರೆ ಒಳಗಡೆ ಹೋಗ್ಬೇಕಾದ್ರೆ, ನಾನು ಹೋಗಲಿಲ್ಲ ಅಂದರೆ ತಪ್ಪಾಗುತ್ತೆ. ಯಾಕೆಂದರೆ ಒಬ್ಬ ನೀರು ಬೇಕು ಅಂತ ಕಿರ್ಚ್ಕೊತಾನೆ, ಒಬ್ಬ ಊಟ ಬೇಕು ಅಂತ ಕಿರ್ಚ್ಕೊತಾನೆ. ನಾವುಗಳು ಹೆಣನ ಮುಖ ನೋಡೋಕ್ಕೆ ಎದುರ್ಕೋತೀವಿ ಎಷ್ಟೊಂದು ಜನ. ಆದರೆ ಅಲ್ಲಿ ನೀರು ಬೇಕು ಅಂದಾಗ ಒಬ್ಬರಿದ್ರು, ಪಕ್ಕದಲ್ಲಿ ಬೆಡ್ಡಲ್ಲಿ ಮುಟ್ಟು ನೋಡೋಕೆ ಏನು ಬೇಕು ಅಂತ ಕೇಳೋಕೆ ಅವರು ಸತ್ತೋಗಿದ್ರು. ಎಷ್ಟೋ ಜನ ರಾತ್ರಿಗಳಲ್ಲಿ ಹೆಣದ ಪಕ್ಕ ಮಳ್ಕೋತಿದ್ರು. ಅವ್ರಿಗೆ ನಾನು ಹೋಗ್ಬಿಟ್ಟು ಸ್ಫೂರ್ತಿ ತುಂಬಲಿಲ್ಲ ಅಂದರೆ, ಧೈರ್ಯ ತುಂಬಲಿಲ್ಲ ಅಂದರೆ ನಾನೆಂಥ ನಾಯಕ ಅಂತ ನಮ್ಮ ಚಿಕ್ಕಪ್ಪ ನಂಗೆ ತಿರುಗಿಸಿ ಕೇಳಿದ್ರು. ಅಂಥ ಸಂಸದ ಮೇಲೆ ನಂಗೆ ಹೆಮ್ಮೆ, ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ನೀವೆಲ್ಲರೂ ಅಂಥ ಸಂಸದಿಗೆ ಇನ್ನೊಂದು ಸತಿ ಅವಕಾಶ ಕೊಡಬೇಕು ಅಂತ ಕೇಳೋಕ್ಕೋಸ್ಕರ, ಆಯಿತಾ? ಅವ್ರು ಯಾವ ಹಂತಕ್ಕೆ ಹೋದರು ಅಂತಂದರೆ, ಅವರು ಒಂದು ಸಂಸದನಾಗಿ ಬರೀ ಒಬ್ಬರನ್ನ ಕಳಿಸ್ಬಿಟ್ಟು ನೋಡ್ಕೊಳ್ಳಿ ಅವ್ರನ್ನ ಅಂತ ಹೇಳಿಲ್ಲ, ಹೋಗಿ ಅಂತ್ಯ ಸಂಸ್ಕಾರನೂ ಮಾಡಿದ್ರು. ಎಷ್ಟೋ ಹೆಣ್ಗಳಿಗೆ ಸೇಯಿಂಗ್ ದಟ್ ಅವ್ರ ಮನೆಯವ್ರು ಎದುರ್ಕೊತಾ ಇದ್ದಾರೆ, ಬಟ್ ನಾನು ಅವ್ರ ಮನೆಯವ್ರ ಥರ ಅಲ್ವಾ ಅಂತ. ಎಷ್ಟು ಜನ ಆ ಥರ ನಿಮಗೆ ಸಂಸದರು ಸಿಗ್ತಾರೆ ಅಂತ ನೀವು ಯೋಚನೆ ಮಾಡಬೇಕು. ನಾನು ಯಾವತ್ತೂ ನನ್ನ ತಂದೆ ಪರವಾಗೂ ನಾನು ಪ್ರಚಾರಕ್ಕೆ ಇಳ್ದವಳಲ್ಲ. ನೀವು ಯೋಚನೆ ಮಾಡಿರ್ಬೋದು, ನೀವು ಕೇಳಿರ್ಬೋದು. ನಾನು ಇವತ್ತು ನಮ್ಮ ಚಿಕ್ಕಪ್ಪನ ಪರವಾಗಿ ಬಂದಿದ್ದೀನಿ ಅಂದರೆ ಅದು ಬರೀ ಒಂದು ಮಗಳಾಗಿ ಸ್ಥಾನದಲ್ಲ, ಬಟ್ ನನಗೆ ಹೆಮ್ಮೆ ಇದೆ. ಅಂಥ ಸಂಸದ ನನ್ನ ಕ್ಷೇತ್ರದಿಂದ ನಾನು ಓಟ್ ಹಾಕೋದ್ರಿಂದ ಅವ್ರು ಸಂಸದಕ್ಕೆ ಹೋಗ್ತಾರೆ ಅಂತ ಆ ಹೆಮ್ಮೆ ನಿಮ್ಮಲ್ಲೂ ಇರಲಿ ಅಂತ ಹೇಳ್ತಾ, ದಯವಿಟ್ಟು ಬಂದು 26ನೇ ತಾರೀಕು ವೋಟ್ ಹಾಕಿ ಅಂತ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ನೀವು ನೆನೆಸ್ಕೋಬೇಕು, ನೀವೆಲ್ಲರೂ ನೀಟ್ ಅಕಾಡೆಮಿ ನಡೆಸ್ತಾ ಇದ್ದೀರಾ ಈ ಪರಿಶ್ರಮ ಅಕಾಡೆಮಿಲಿ. ನಿಮಗೇನು ಅಂತಂದರೆ ನಿಮ್ಮ ಸ್ಟೂಡೆಂಟ್ ರ್ಯಾಂಕ್ ಬರಬೇಕು ಅಂತ, ಹೌದೋ ಇಲ್ವೋ? ನಾನು ಹೇಳ್ತೀನಿ ಕೇಳಿ. ನಿಮ್ಮ ಸಂಸದ ಡಿ ಕೆ ಸುರೇಶು ಇವತ್ತು ಯಾರಾದರೂ ಒಬ್ಬರು MP ಗೆ ಅಲ್ಲಿ ಅವಾರ್ಡ್ ಕೊಟ್ಟಿದ್ದಾರೆ, ಬೆಸ್ಟ್ MP. ನರೇಗಾ ಪ್ರಾಜೆಕ್ಟ್ಗೆ ಎಷ್ಟು ಅನುದಾನ ತಂದಿದ್ದಾರೆ ಅಂದರೆ ಅದು ಡಿ ಕೆ ಸುರೇಶ್ ಕರ್ನಾಟಕದಿಂದ ಬೆಸ್ಟ್ MP ಆಗಿ ನಮ್ಮ ಪ್ರಧಾನಿ ಹತ್ರನೇ ಒಂದು ಅವಾರ್ಡ್ ತೊಗೊಂಡಿರ್ಬೇಕಾದ್ರೆ ಅಂಥ ಒಳ್ಳೆ ಸ್ಟೂಡೆಂಟ್ಗೆ ನಾವು ಇನ್ನೊಂದ್ಸತಿ ವೋಟ್ ಹಾಕಿ ಕಳಿಸ್ಬಾರ್ದ ಅಂತ ನೀವು ಯೋಚನೆ ಮಾಡಬೇಕು. ಯಾಕೆಂದರೆ ಪರ್ಫಾರ್ಮೆನ್ಸ್ ತೊಗೊಳ್ಳಿ, ಆಯಿತಾ, ಡೆಡಿಕೇಶನ್ ತೊಗೊಳ್ಳಿ, ಕೆಲಸ ತೊಗೊಳ್ಳಿ, ಮನುಷ್ಯತ್ವ ತೊಗೊಳ್ಳಿ, ಎಲ್ಲದರಲ್ಲೂ ನಂಬರ್ 1 ಅವ್ರು ಯಾವಾಗಲೂ ಮಾಧ್ಯಮದಿಂದ ಹಿಂದೆ ನಿಂತು ಕೆಲಸ ಮಾಡಿದವರು. ಅವ್ರ ಕೆಲಸ ಯಾವಾಗಲೂ ಜಾಸ್ತಿ ಮಾತಾಡುತ್ತೆ ಅವ್ರು ಮಾತಾಡೋದ್ಕಿಂತ. ಅಂಥ ರಾಜಕಾರಣಿಗಳು ನಮಗೂ ಬೇಕು ಜಾಸ್ತಿ. ಅಂಥವರಿಂದ ನಮಗೆ ದೇಶ ಲೀಡ್ ಆಗಬೇಕು ಅಂತ ನೀವು ನೆನ್ಪಿಟ್ಕೊಳ್ಳಿ. ನೀವು ಎಷ್ಟೊಂದು ಜನ ಟೀಚರ್ಸ್ ಇದ್ದೀರಾ, ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಎದುರಾಳಿ ಡಾಕ್ಟ್ರ್ ಅಂತ ಹೇಳ್ತಾರಲ್ಲ, ನೀವು ಇವಾಗ ಟೀಚರ್ ಇದ್ದರೆ ಒಂದು ಒಳ್ಳೆ ಟೀಚರ್ನ ಯಾವತ್ತಾದರೂ ರೀಪ್ಲೇಸ್ ಮಾಡ್ತಾರಾ? ಟೀಚರ್ ಚೆನ್ನಾಗಿಲ್ಲ ಅಂದರೆ ತಾನೇ ಇನ್ನೊಂದು ಟೀಚರ್ ಹಾಕಬೇಕು ಅಂತ ನಮ್ಗೆ ಅನ್ಸೋದು. ಒಂದು ಒಳ್ಳೆ ಆಲ್ರೆಡಿ ಟೀಚರ್ ಇರಬೇಕಾದ್ರೆ, ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇರಬೇಕಾದ್ರೆ ಹೊಸಬ್ರನ್ನ ತಂದು ಹಾಕಿದ್ರೆ ನೀವೆಲ್ಲ ಒಪ್ಕೋತೀರಾ, ಇಲ್ಲ ನಿಮ್ಮ ಪೇರೆಂಟ್ಸ್ ಒಪ್ಕೊತಾರಾ ಅಂತ ನೀವು ಯೋಚನೆ ಮಾಡಬೇಕು. ಹಾಗಂತ ನಮಗೆ ಎಕ್ಸ್ಪೀರಿಯನ್ಸ್ ಟೀಚರು ಇದ್ದಾರೆ, ಪರ್ಫಾರ್ಮೆನ್ಸ್ ಟೀಚರು ಇದ್ದಾರೆ, ಒಳ್ಳೆ ಟೀಚರು ಇದ್ದಾರೆ, ಮನುಷ್ಯತ್ವ ಟೀಚರು ಇದ್ದಾರೆ. ಅವ್ರಿಗೆ ಯಾರು ರೀಪ್ಲೇಸ್ಮೆಂಟ್ ಅಂತ ನೀವು ಕೇಳಬೇಕು ಜನನ. ಆ ರೀಪ್ಲೇಸ್ಮೆಂಟ್ ಬಂದಿರೋರ ನಿಮ್ಮ ಕ್ಷೇತ್ರ ನೀವು ನೋಡ್ಕೊಳ್ಳಿ ಅಂತ ನೀವು ಹೋಗಿ ಅವ್ರಿಗೆ ಧ್ವನಿ ಎತ್ತಬೇಕು ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ದಯವಿಟ್ಟು 26ನೇ ತಾರೀಕು ಬನ್ನಿ. ವೋಟ್ ಹಾಕೋದು ಬರೀ ಒಂದು ಹಕ್ಕೊಂದೇ ಅಲ್ಲ, ನಿಮ್ಮ ಜವಾಬ್ದಾರಿ ಕೂಡ. ಆ ಜವಾಬ್ದಾರಿನ ಕರೆಕ್ಟಾಗಿರೋ ಮನುಷ್ಯನಿಗೆ ಹಾಕಿ ಅಂತ ಕೇಳ್ಕೊತಾ, ಪ್ರದೀಪ್ ಈಶ್ವರ್ ಅವ್ರಿಗೆ ಮತ್ತು ಸಂಸ್ಥೆಯ ಎಲ್ಲ ಜನಕ್ಕೂ ನನಗೆ ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾನು ಧನ್ಯವಾದ ಹೇಳ್ತಾ, ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ವಿಶ್ ಮಾಡ್ತಾ ನಾನು ಮಾತು
ಥ್ಯಾಂಕ್ ಯು ಮೇಡಮ್ ಬಂದಿದ್ದಕ್ಕೆ.